ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ 4 ಜ್ಯೂಸ್ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರಿಂದ ಆಗುವಂಥ ಬೆನಿಫಿಟ್ಸನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಒಂದು ದಿನಕ್ಕೆ ನಮ್ಮ ಮನೇನ 2 ಸರಿ ಕಸ ಗುಡಿಸ್ತೀವಿ. ಹಾಗೆ ಗ್ಯಾಸ್ ಕಟ್ಟಿನ 2 ರಿಂದ 3 ಸಾರಿ ನಾವು ಕ್ಲೀನಾಗಿ ತೊಳಿತೀವಿ. ಊಟ ಮಾಡಿರೋ ತಟ್ಟೆನ ಪ್ರತಿ ಸಾರಿನೂ ನಾವು ತೊಳಿತೀವಿ. ನಮ್ಮ ಬಾಡಿನ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಈ ಥರ ಕ್ಲೀನ್ ಮಾಡೋದ್ರಿಂದ ನಮ್ಮ ಫೇಸ್ ಗ್ಲೋ ಆಗುತ್ತೆ, ಹೈಡ್ರೇಟೆಡ್ ಆಗಿರುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ಆಮೇಲೆ ಬೊಜ್ಜಂತೂ ನಿಜವಾಗ್ಲೂ ಬರೋದಿಲ್ಲ. ಈ ಕ್ಲೀನಿಂಗ್ ಪ್ರೊಸೆಸ್ ಏನಿದೆಲ್ಲ ಬಾಡಿ ಒಳಗಡೆ ಕ್ಲೀನ್ ಮಾಡೋದಕ್ಕೆ ಡಿಟಾಕ್ಸ್ ಅಂತ ಹೇಳ್ತಾರೆ. ಯಾರು ವೇಟ್ ಲಾಸ್ ಮಾಡಬೇಕು ಅಂತ ಆಸೆ ಪಡ್ತಿರಲ್ಲ ಅವರು ಡೆಫಿನೆಟ್ ಆಗಿ ನೀವು ಈ ಥರ ಜ್ಯೂಸ್ಗಳನ್ನು ತಗೊಳ್ಳೇಬೇಕು. ಆಮೇಲೆ ಯಾಕೆ ತಗೊಳ್ಬೇಕು ಅಂತ ಅಂದರೆ ಕಡಿಮೆ ಕ್ಯಾಲರಿ ಮತ್ತು ಹೈ ಎನರ್ಜಿ ಆಗಿರ್ತವೆ ಎಲ್ಲ ಜ್ಯೂಸ್ಗಳು. ಸೊ ಹಾಗಾಗಿ ಬಾಡಿ ಡಿಟಾಕ್ಸ್ ಅವಾಗವಾಗ ಆಗ್ತಾ ಇದ್ರೆ ನಿಮ್ಮ ಬೊಜ್ಜು ಕೂಡ ಆರಾಮಾಗಿ ಕಡಿಮೆ ಆಗ್ತಾ ಬರುತ್ತೆ. ಬೊಜ್ಜನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಊಟ ಕಡಿಮೆ ಮಾಡೋದು ಈ ಥರ ಮಾಡೋದ್ರಿಂದ ಬೊಜ್ಜು ನಿಜವಾಗ್ಲೂ ಕಡಿಮೆ ಆಗಲ್ಲ, ಇನ್ನೂ ವೇಟ್ ಗೇನ್ ಆಗ್ತೀರಾ. ಸೊ ಹಾಗಾಗಿ ಆ ಥರ ಯಾರು ಮಾಡೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಮೊದಲಿಗೆ ABC ಜ್ಯೂಸನ್ನು ಮಾಡ್ತಾ ಇದ್ದೀನಿ. A ಫಾರ್ ಆ್ಯಪಲ್, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್. ಈ ಜ್ಯೂಸನ್ನು ಕುಡಿಯೋದ್ರಿಂದ ಆಗೋ ಲಾಭಗಳನ್ನು ಹೇಳ್ತೀನಿ. ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ. ಇದರಲ್ಲಿ ವಿಟಮಿನ್ A ಇರೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಮ್ಮ ಫೇಸ್ ಬ್ರೈಟ್ ಆಗುತ್ತೆ, ಕಲರ್ ಬರುತ್ತೆ ಇದನ್ನು ಕುಡಿಯೋದ್ರಿಂದ ಪ್ರತಿದಿನ. ಹಾಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮದುವೆ ಆಗೋಕ್ಕಿಂತ ಮುಂಚೆ ಒಂದು 3 ಮಂತ್ಸ್ ಬೇಕಿದ್ರೆ ನೀವು ಈ ಜ್ಯೂಸನ್ನು ಟ್ರೈ ಮಾಡಿದರೆ ರೆಡ್ಡಿಶ್ ಕಲರ್ ಪಿಂಕ್ ಆಗಿ ನಿಮ್ಮ ಫೇಸ್ ಮೇಲೆ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಡೈಜೆಷನ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಕಡಿಮೆ ಕ್ಯಾಲರಿ ಮತ್ತು ಹೈ ಎನರ್ಜಿ ಇರುತ್ತೆ ಇದರಲ್ಲಿ. ಅಂದರೆ ಒಂದು ಕುಕ್ಕರ್ ಅನ್ನ ತಿನ್ನುವಷ್ಟು ಶಕ್ತಿನ ಒಂದು ಗ್ಲಾಸ್ ಜ್ಯೂಸಲ್ಲೇ ನಾವು ತಗೊಳ್ಬಹುದು. ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಟೀ, ಕಾಫಿ ಕುಡಿಯೋದನ್ನ ನಿಲ್ಲಿಸಿ ಈ ತರ ಒಂದು ಜ್ಯೂಸನ್ನು ಕುಡಿಯೋದನ್ನ ಟ್ರೈ ಮಾಡಿ. ನಿಮಗೆ ಒಂದೇ ಸರಿ ಆಗಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, 1 ವೀಕಲ್ಲಿ 1 ಸರಿ 2 ಸರಿ ಅಥವಾ ಅಷ್ಟೇ ಟೀ ಕುಡೀರಿ. ಮಿಕ್ಕಿದ ದಿನ ಎಲ್ಲ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತೀನಿ. 1 ವೀಕಲ್ಲಿ ಈ ಜ್ಯೂಸನ್ನು 3 ರಿಂದ 4 ಸರಿ ನೀವು ಆರಾಮಾಗಿ ಕುಡಿಬೋದು. ಹಾಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ನೀವು ಕುಡಿಬೇಕಾಗತ್ತೆ. ನಾನಿಲ್ಲಿ ಹಾಫ್ ಬೀಟ್ರೂಟನ್ನು ತೊಗೊಂಡಿದ್ದೀನಿ, ಹಾಫ್ ಆ್ಯಪಲನ್ನು ತೊಗೊಂಡಿದ್ದೀನಿ, 1 ಕ್ಯಾರೆಟನ್ನು ತೊಗೊಂಡಿದ್ದೀನಿ, ಆಮೇಲೆ 3 ಬಾದಾಮ್ ಹಾಗೆ 3 ಗೋಡಂಬಿಯನ್ನು ತೊಗೊಂಡಿದ್ದೀನಿ, 1 ಇಂಚು ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ, ಪುದೀನ ತೊಗೊಂಡಿದ್ದೀನಿ, ನಿಂಬೆಹಣ್ಣು ತೊಗೊಂಡಿದ್ದೀನಿ, ಹಾಗೆ ಉಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಇದೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಸಾಲ್ಟ್ ಇರತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಇವಾಗ ಹಸಿ ಶುಂಠಿಯನ್ನು ಹಾಕ್ಕೊಂಡಿದ್ದಾದಮೇಲೆ ಬಾದಾಮ್ ಮತ್ತು ಗೋಡಂಬಿ, ಒಂದು 4 ಎಸಳಷ್ಟು ಪುದೀನ ಲೀವ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಫ್ ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟನ್ನ ಯೂಸ್ ಮಾಡೋದ್ರಿಂದ ಮಸಾಲ ಫ್ಲೇವರ್ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಅದನ್ನು ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನಿಲ್ಲಿ ಸ್ಟೋನ್ ಥರ ಇರುತ್ತೆ, ಇದು ಕಲ್ ಥರ. ನಿಮಗೆ ಪೌಡರ್ ಥರ ಬೇಕಿದ್ರೂ ಸಿಗತ್ತೆ. ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಯಾವ ಸಾಲ್ಟ್ ಇದೆ ಅಲ್ಲ ಅದನ್ನೇ ಬೇಕಿದ್ರೆ ಬಳಸ್ಬೋದು ನೀವು. ಈ ಸಾಲ್ಟ್ ಒಂಥರ ಟೇಸ್ಟಿ ಆಗಿರುತ್ತೆ, ಮಸಾಲ ಫ್ಲೇವರ್ ಇರೋದ್ರಿಂದ ನಾನು ಇದನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಸಾಲ್ಟನ್ನು ಹಾಕಿ ನಾನು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕಬಾರ್ದು, 1 ಲೋಟದಷ್ಟು ಅರ್ಧ ಲೋಟ ಮಾತ್ರ ನೀರನ್ನು ಹಾಕಬೇಕು. ಯಾಕಂತ ಅಂದರೆ ಇದು ಮತ್ತು ಆಮೇಲೆ ಅದು 1 ಲೋಟ ನೀರೆಲ್ಲ ಸೇರಿಸಿ ತುಂಬ ಜಾಸ್ತಿ ಆಗುತ್ತೆ. 1.5 ಲೋಟದಷ್ಟು ಇದು ಜ್ಯೂಸ್ ರೆಡಿ ಆಗುತ್ತೆ. ಸೊ ಹಾಗಾಗಿ ಕಡಿಮೆ ನೀವು ನೀರನ್ನು ಬಳಸ್ಕೊಳ್ಳಿ. ಮತ್ತು ನಾನಿಲ್ಲಿ ಸೋದಿಸ್ಕೊಳ್ತಾ ಇಲ್ಲ, ಯಾಕಂದರೆ ಅದರಲ್ಲಿರೋ ಫೈಬರ್ ಕಂಟೆಂಟ್ ಎಲ್ಲ ಹೋಗುತ್ತೆ. ನಾವು ಜ್ಯೂಸ್ ಕುಡ್ದಿರೋದಕ್ಕೂ ಕೂಡ ಸಾರ್ಥಕ ಆಗೋದಿಲ್ಲ. ಸೊ ಹಾಗಾಗಿ ಹಾಗೆ ಕುಡಿತೀನಿ ನಾನು. ಲಾಸ್ಟಲ್ಲಿ ಎಲ್ಲ ಕುಡ್ದಿರೋದನ್ನು ವಿಡಿಯೋ ಕೂಡ ಮಾಡಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ಲಾಗಿ ವಿಡಿಯೋನ ನೋಡಿ. ನಾನು ಇವಾಗ ಹಾಗಲಕಾಯಿ ಜ್ಯೂಸನ್ನ ಮಾಡ್ತಾ ಇದ್ದೀನಿ. ಒಂದು ಹಾಗಲಕಾಯಿಯನ್ನು ತೊಗೊಂಡು ಮಧ್ಯೆ ಇರೋ ಬೀಜನ ಮತ್ತು ಅದರಲ್ಲಿ ವೈಟ್ ಕಲರ್ ಇರುತ್ತಲ್ಲ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ 1 ಸ್ಪೂನನ್ನು ತೊಗೊಂಡು ಹಾಗಲಕಾಯಿ ಜ್ಯೂಸು ಡಯಾಬಿಟೀಸ್ನ ಕಂಟ್ರೋಲ್ ಮಾಡುತ್ತೆ, ವೇಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಡಿಟಾಕ್ಸ್ ಮಾಡುತ್ತೆ ಬಾಡಿನ, ಬ್ಲಡ್ನ ಪ್ಯೂರಿಫಿಕೇಶನ್ ಮಾಡುತ್ತೆ, ವಿಟಮಿನ್ C ಮತ್ತು ಆಂಟಿ ಆಕ್ಸಿಡೆಂಟ್ ಇರುತ್ತೆ ಇದರಲ್ಲಿ, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ಸಮಸ್ಯೆ ಇದ್ದರೆ ಅದೆಲ್ಲ ಇದರಿಂದ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ದೊಡ್ಡ ಸೆಲೆಬ್ರಿಟಿಗಳು ಮುಖಕ್ಕೆ ಫೇಸ್ಗೆ ಕ್ರೀಮ್ ಅಥವಾ ಅದು ಇದು ಅಪ್ಲೈ ಮಾಡೋಕ್ಕಿಂತ ಹೆಚ್ಚಾಗಿ ನಮ್ಮ ಬಾಡಿ ಒಳಗಡೆಯಿಂದನೇ ನಾವು ಕ್ಲೀನ್ ಮಾಡ್ತಾ ಬಂದರೆ ಆಟೋಮೆಟಿಕ್ ಆಗಿ ನಮ್ಮ ಫೇಸ್ ಕೂಡ ಗ್ಲೋ ಆಗುತ್ತೆ. ನಾನಿವಾಗ ಮಾಡೋದು ಹೇಗಂತ ಹೇಳ್ತೀನಿ. ಒಂದು ಮಿಕ್ಸಿ ಜಾರ್ಗೆ 1 ಹಾಗಲಕಾಯಿಯನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮಧ್ಯೆ ಬೀಜ ಎಲ್ಲ ತೆಗೆದಿದ್ದೀನಿ. ಇವಾಗ ಸಾಲ್ಟನ್ನು ಹಾಕ್ತಾ ಇದ್ದೀನಿ, ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಹಾಫ್ ಲೆಮನನ್ನು ಹಾಕ್ತಾ ಇದ್ದೀನಿ. ನಾನಿವಾಗ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿದ ಮೇಲೆ ಇದನ್ನ ಸ್ಮೂತಾಗಿ ಮಿಕ್ಸಿ ಮಾಡಿ ತೊಗೊಂಡು ಬರ್ತೀನಿ.
ಇವಾಗ ಮಿಕ್ಸಿ ಮಾಡಿದ್ದಾದಮೇಲೆ ನಾನು ಡೈರೆಕ್ಟಾಗಿ ಲೋಟಕ್ಕೆ ಹಾಕ್ತೀನಿ. ಇದನ್ನ ಸೋದಿಸೋದಕ್ಕೆ ಹೋಗಲ್ಲ, ಯಾಕಂದರೆ ಅದರಲ್ಲಿರೋ ಅಂಥ ಫೈಬರ್ ಮತ್ತು ವಿಟಮಿನ್ ಕಂಟೆಂಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಸೋದಿಸದೆ ಹಾಗೆ ಕುಡಿಯೋದಕ್ಕೆ ಅಂತ ಲೋಟಕ್ಕೆ ಹಾಕ್ಕೊಳ್ತೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಆಲ್ಮಂಡ್ ಗಮ್ಮನ್ನು ಹಾಕ್ತಾ ಇದ್ದೀನಿ. ರಾತ್ರಿ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಅದನ್ನು ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮಂಡ್ ಗಮ್ ಹಾಕೋದ್ರಿಂದ ಟೇಸ್ಟು ಏನಾದರೂ ವೇರಿಯೇಷನ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಏನಾಗಲ್ಲ, ಬಟ್ ಅದು ನಮ್ಮ ಬಾಡಿಗೆ ಕೂಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ಮಂಡ್ ಗಮ್ಮನ್ನು ಹಾಕ್ತಾ ಇದ್ದೀನಿ. 1 ವೀಕಲ್ಲಿ 1 ಸರಿ ಅಥವಾ 2 ಸರಿ ಕುಡಿದ್ರೆ ಸಾಕಾಗತ್ತೆ. ಹಾಗೆ ಪ್ರೆಗ್ನೆಂಟ್ ಇದ್ದವರು ಕುಡಿಯೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ನಾನಿವಾಗ ಕುಕುಂಬರ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ. ಕುಕುಂಬರ್ ಜ್ಯೂಸ್ನ ಮಾಡೋದಕ್ಕೆ 2 ಸೌತೆಕಾಯಿನ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ, ಈ ಥರ ಕಟ್ ಮಾಡಿ. ಹಾಗೆ ಮೇಲಿನ ಸಿಪ್ಪೆ ಎಲ್ಲ ರಿಮೂವ್ ಮಾಡೋದಕ್ಕೆ ಹೋಗಬೇಡಿ, ಹಾಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೊಳ್ಳಿ ಈ ಥರ ಕಟ್ ಮಾಡಿ. ಇವಾಗ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಉಪ್ಪನ್ನು ಕೂಡ ಅಷ್ಟೇ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ನಾನು ನಾರ್ಮಲ್ ಉಪ್ಪನ್ನು ಬಳಸ್ತಾ ಇದ್ದೀನಿ, ಯಾವುದೇ ಥರದ ಮಸಾಲೆ ಉಪ್ಪನ್ನು ಬಳಸ್ತಾ ಇಲ್ಲ. ನಾನು ಒಂದು ಹಾಫ್ ಲೆಮನನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕೋತೀನಿ, ಯಾಕಂದರೆ ಸೌತೆಕಾಯಲ್ಲಿ ತುಂಬ ನೀರಿರುತ್ತಲ್ವ, 90% ನೀರಿರುತ್ತೆ. ಸೊ ಹಾಗಾಗಿ ಈ ಜ್ಯೂಸನ್ನು ಕುಡಿಯೋದ್ರಿಂದ ಬಾಡಿ ಹೈಡ್ರೇಟೆಡ್ ಆಗಿರುತ್ತೆ ಮತ್ತು ಸ್ಕಿನ್ಗೆ ಗ್ಲೋ ಕೊಡುತ್ತೆ. ನಮ್ಮ ಗಟ್ ಹೆಲ್ತ್ಗೆ ಇದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಓಪನ್ ಪೋರ್ಸಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಓಪನ್ ಪೋರ್ಸಸ್ ಅಂದರೆ ಪಿಂಪಲ್ ಆಗಿ ಹೋದ್ಮೇಲೆ ಒಂದು ಹೋಲ್ ಥರ ಆಗಿರುತ್ತಲ್ಲ ನಮ್ಮ ಮುಖದ ಮೇಲೆ, ಅದು ಕೂಡ ಕಡಿಮೆ ಆಗುತ್ತೆ. ನಾನಿವಾಗ ಬನಾನಾ ಸ್ಮೂದಿನ ಮಾಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 2 ಬನಾನಾ ತೊಗೊಂಡಿದ್ದೀನಿ, ಆಮೇಲೆ ಅರ್ಧ ಆ್ಯಪಲನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು 4 ಬಾದಾಮನ್ನು ನೆನೆಸಿಟ್ಕೊಂಡು ಮೇಲಿನ ಸಿಪ್ಪೆ ತೆಗೆದಿರುವಂಥ ಬಾದಾಮನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಗೋಡಂಬಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಟೇಸ್ಟ್ಗೋಸ್ಕರ ಅಂತ ಹನಿನ ಯೂಸ್ ಮಾಡ್ತಾ ಇದ್ದೀನಿ. ಶುಗರ್ ಅನ್ನೋದು ಒಂದು ಸ್ವೀಟ್ ಪಾಯ್ಸನ್, ದಯಮಾಡಿ ಅದನ್ನು ಯಾರು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಾವು ಸಿಗರೇಟ್ ಆಗಿರ್ಬೋದು, ಬೀಡಿ ಆಗಿರ್ಬೋದು, ಅಥವಾ ಡ್ರಿಂಕ್ಸ್ ಮಾಡ್ತಾರಲ್ಲ ಡೈಲಿ, ಅದಕ್ಕಿಂತ ಕೆಟ್ಟದ್ದು ಅಂತ ಅಂದರೆ ಶುಗರ್ನ ತಿನ್ನೋದು ಅಂತ ಹೇಳ್ತೀನಿ. ಇದನ್ನು ನಾನು ಹೇಳ್ತಾ ಇಲ್ಲ, ಸೈನ್ಸೇ ಹೇಳ್ತಾ ಇದೆ. ನೋಡಿ, ಇಷ್ಟರ ಮೇಲೆ ತಿನ್ನಬೇಕು ಅಂತ ಅನಿಸಿದ್ರೆ ನಿಮಗೆ ತಿನ್ನಿ. ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಕೋಕೋ ಪೌಡರ್ನ ಹಾಕ್ಕೊಂಡು ಅರ್ಧ ಲೋಟ ಹಾಲನ್ನು ಹಾಕ್ಕೊಂಡು ಇದನ್ನ ಸ್ಮೂತಾಗಿ ಮಿಕ್ಸಿ ಮಾಡಿ ತೊಗೊಂಡು ಬರ್ತೀನಿ. ನಾವು ಹಾಗೆ ನಮ್ಮ ಲೈಫ್ ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗಬೇಕು. ಕೆಟ್ಟದ್ರನ್ನ ಬಿಟ್ಟು ಒಳ್ಳೆಯದ್ರ ಕಡೆಗೆ ನಾವು ನಡೀತಾ ಇರಬೇಕು. ಸೊ ಹಾಗೆ ನಮಗೆ ತಿಳುವಳಿಕೆ ಇರಲಿಲ್ಲ ಮುಂಚೆ ಎಲ್ಲ, ಇವಾಗ ನಮಗೆ ತಿಳುವಳಿಕೆ ಬಂದಿದೆ ಅಂದರೆ ನಾವು ಬದಲಾಗಬೇಕು. 1 ಕ್ವಿಂಟಲ್ ಸಕ್ಕರೆ ಫ್ಯಾಕ್ಟ್ರಿಯಿಂದ ಬರುತ್ತೆ ನಮಗೆ 1 ವರ್ಷಕ್ಕೆ. ಆದರೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಯೂಸ್ ಮಾಡಲ್ಲ, ಅದನ್ನು ಫ್ರೀಯಾಗಿ ಬೇರೆ ಯಾರಿಗಾದ್ರೂ ಕೊಟ್ಬಿಡ್ತೀವಿ. ನಾವಂತರೂ ಸಕ್ಕರೆನ ಯೂಸ್ ಮಾಡೋದೇ ಇಲ್ಲ, ಮನೆಗೆ ತೊಗೊಂಡು ಕೂಡ ಬರೋದಿಲ್ಲ. ನಾವು ಸಕ್ಕರೆನ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಸಕ್ಕರೆನ ಟೀ ಕುಡಿಬೇಕು ಅಂದರೆ ಬೆಲ್ಲದಲ್ಲಿ ವಾರದಲ್ಲಿ ಒಂದೇ ಒಂದು ಸಾರಿ ಟೀ ಮಾಡ್ತೀನಿ ಅಷ್ಟೇ. ನಾನು ಈ ಥರ ರೂಲ್ಸನ್ನು ಹಾಕ್ಕೊಂಡಾಗ ನಮ್ಮ ಲೈಫ್ ಬೆಟರ್ ಆಗ್ತಾ ಹೋಗುತ್ತೆ. ನಾನಿವಾಗ ಜ್ಯೂಸ್ನ ಮಾಡಿ ಇಡೋದು ಮಾತ್ರ ಕೆಲಸ ಅಲ್ಲ, ಅದನ್ನು ಕುಡಿದ್ಬಿಟ್ಟು ನಿಮಗೆ ತೋರಿಸೋದು ಕೂಡ ಒಂದು ನನ್ನ ಕೆಲಸನೇ ಹೌದು. ಸೊ ಹಾಗಾಗಿ ನಾನಿವಾಗ ಕುಡಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಹಾಗಲಕಾಯಿ ಜ್ಯೂಸನ್ನು ಕುಡಿತಾ ಇದ್ದೀನಿ. ನಮ್ಮ ಬಾಯಿಗೆ ಕಹಿ ಅಂತ ಅನಿಸಿದ್ರು ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗಲಕಾಯಿ. ಹಾಗೆ ನಾವು ಯಾವುದೇ ಕ್ರೀಮ್ ಯೂಸ್ ಮಾಡದೆ ಮುಖಕ್ಕೆ ಗ್ಲೋ ಬರುತ್ತೆ ಅಂತ ಅಂದರೆ ಯಾಕೆ ಬೇಡ ಅನ್ಬೋದಲ್ವಾ. ಸೊ ದಯಮಾಡಿ ನಾನು ಕೂಡ ಇವಾಗ ಸ್ಕಿನ್ನ ಸ್ವಲ್ಪ ಬ್ರೈಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನಂತೂ ಪ್ರತಿದಿನ ಜ್ಯೂಸ್ನ ಕುಡಿತೀನಿ. ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ಒಂದು ಜ್ಯೂಸ್ನ ಈ ಥರ ಮಾಡಿಕೊಂಡು ಪ್ರತಿದಿನ ಬೇರೆ ಬೇರೆ ಜ್ಯೂಸ್ನ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗಿದೆ, ಸಖತ್ತಾಗಿತ್ತು ಟೇಸ್ಟ್ ಅಂತ ಹೇಳೋದಕ್ಕೆ ಹೋಗಲ್ಲ. ಹಾಗಲಕಾಯಿ ಅಂದರೆ ಕಹಿಯಾಗಿರುತ್ತೆ, ಸ್ವಲ್ಪ ಫ್ಲೇವರ್ ಮಾತ್ರ ನನಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ. ಬಟ್ ಕುಡಿಬೇಕಾದ್ರೆ ನನಗೇನು ಎಫೆಕ್ಟ್ ಅಂತ ಅನ್ನಿಸ್ಲಿಲ್ಲ, ಆಗೋದೇ ಇಲ್ಲಪ್ಪ ವಾಂತಿ ಬರುತ್ತೆ ಆ ಥರ ಏನೂ ಅನ್ನಿಸ್ಲಿಲ್ಲ. ಆರಾಮಾಗಿ ಕುಡಿದೆ ನಾನಂತರೂ. ಆದರೆ ಸ್ಮೆಲ್ ಮಾತ್ರ ನನಗೆ ಅದು ಇಷ್ಟ ಆಗಲಿಲ್ಲ ಅಷ್ಟೇ. ಬಟ್ ಕುಡಿತಾ ಹೋದಂಗೆ ಅದು ಕೂಡ ನಮಗೆ ರೂಢಿ ಆಗ್ತಾ ಹೋಗುತ್ತೆ. ಜ್ಯೂಸ್ಗಳನ್ನು ಕುಡಿದ ತಕ್ಷಣ ಒಂದೇ ಸಾರಿಗೆ ರಿಸಲ್ಟ್ ಬರುತ್ತೆ ಅಂತ ಹೇಳೋದಕ್ಕೆ ಹೋಗಲ್ಲ, ಅದು ಟೈಮ್ ತೊಗೊಳತ್ತೆ. ಮಿನಿಮಮ್ ಒಂದು 6 ಮಂತ್ ಆದರೂ ಅದಕ್ಕೆ ಮಿನಿಮಮ್ ಟೈಮ್ ಬೇಕಾಗತ್ತೆ. ನಾನಿವಾಗ ಕುಕುಂಬರ್ ಜ್ಯೂಸನ್ನು ಕುಡಿತಾ ಇದ್ದೀನಿ. ನಾನು ಪ್ರತಿಯೊಂದು ಜ್ಯೂಸ್ ಕುಡಿಬೇಕಾದ್ರೆ ಒಂದು 2 to 3 ಮಿನಿಟ್ಸ್ ಗ್ಯಾಪ್ ತೊಗೊಂಡು ಆಮೇಲೆ ಕುಡಿತಾ ಇದ್ದೀನಿ. ಇವಾಗ ನಾನು ABC ಜ್ಯೂಸನ್ನು ಕುಡಿತಾ ಇದ್ದೀನಿ. ABC ಜ್ಯೂಸನ್ನು ಕುಡಿಯೋದ್ರಿಂದ ತುಂಬ ಲಾಭಗಳಿದ್ದಾವೆ. ಯಾರಾದರೂ ಮ್ಯಾರೇಜ್ ಆಗ್ತಾ ಇದ್ದೀವಿ ಅಂತ ಅಂದರೆ ನೀವು ಪ್ರತಿದಿನ ಇದನ್ನು ಒಂದು 2 ಮಂತ್ಸ್ 3 ಮಂತ್ಸ್ ಕುಡಿದ್ರೆ ನಿಜವಾಗ್ಲೂ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ, ಗ್ಲೋ ಆಗುತ್ತೆ. ನಿನ್ನೆ ಒಂದು ವಿಡಿಯೋಗೆ ಕಮೆಂಟ್ ಬಂದಿತ್ತು, ಚೆನ್ನಾಗಿ ಬಟ್ಟೆ ಹಾಕೋದನ್ನು ಕಲೀರಿ ಅಂತ ಹೇಳಿ. ಸೊ ಅವ್ರು ಹೇಳಿದ್ದಾರೆ ಅಂತ ಅಂದರೆ ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದಾರೆ ಅಂತ ನಾನು ರಿಸೀವ್ ಮಾಡ್ಕೊಳ್ತೀನಿ. ನಾನಿವಾಗ ಸ್ಮೂದಿನ ಕುಡಿತಾ ಇದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಯೂಸ್ ಆಗಿದೆ, ಹಾಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇದೇ ಥರ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.